ಇವತ್ತು ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮತ್ತೊಂದು ಬಾರಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಈ ಖುಷಿಯ ವಿಚಾರವನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಬಹಳಷ್ಟು ಜನ ದೇಶಾದ್ಯಂತ ವಿದೇಶದಿಂದ ಸಹಿತ ಜನರು ಬರ್ತಾ ಇದ್ದಾರೆ. ಕರ್ನಾಟಕದಿಂದನೂ ಸಹಿತ ಏನಂದ್ರೆ ಬಹಳಷ್ಟು ಜನ ಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇತ್ತೀಚೆಗೆ ಮತ್ತೊಂದು ಬಾರಿಗೆ ಏನಂದ್ರೆ ಸದನಕ್ಕೆ ಪರಿಷತ್ ಸದನಕ್ಕೆ ಎಂಟ್ರಿನ ಕೊಟ್ಟಿರ್ತಕ್ಕಂಥ ಭೋಜೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಕ್ಷಣವನ್ನ ನೀವು ಹೇಗೆ ನೋಡ್ತೀರಾ? ನೋಡಿ, ದೇವೇಗೌಡರ ಕುಟುಂಬಕ್ಕೆ ರಾಜ್ಯ ರಾಷ್ಟ್ರ ಅಧಿಕಾರ ಹೊಸದೇನಲ್ಲ. ಆದರೆ ಯಾರು ಹೇಳ್ಬೋದು ದೇವೇಗೌಡರ ರಾಜಕೀಯ ಮುಗ್ದೋಯ್ತು ಅಂತೇಳಿ ಭಾಳ ಹಿಂದೆನೇ ಹೇಳಿದರು. ಮುಗ್ದೋಯ್ತು ಅಂತ ಹೇಳಿದ ಮೇಲೆ ದೇವೇಗೌಡರು ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿ ಆದರು. ನಮ್ಮ ಕುಮಾರಣ್ಣನ ಅಧಿಕಾರ ಮುಗ್ದೋಯ್ತು, ಜನತಾದಳ ಮುಳುಗೇ ಹೋಯ್ತು, ಇನ್ನೇನು ಉಳಿದಿಲ್ಲ ಅಂದಮೇಲೆ ಒಂದು ಸರಿ ಎರಡು ಸರಿ ಮುಖ್ಯಮಂತ್ರಿ ಆದರು. ಈಗ ನಮಗೆಲ್ಲ ಸಂತಸ ಅಂತ ಹೇಳಿದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷದ ದಿನ. ಆಗಲೇ 2 ಬಾರಿ ಮುಖ್ಯಮಂತ್ರಿ ಆದ ಅನುಭವ ಇದೆ. ಆ ಜನರ ಆ ಕಷ್ಟ ಕಾರ್ಪಣ್ಯಗಳನ್ನ ತುಂಬ ಅತ್ಯಂತ ಹತ್ತಿರದಿಂದ ಬಲ್ಲವರಾಗಿದ್ದಾರೆ. ಈಗ ರಾಷ್ಟ್ರ ರಾಜಕಾರಣಕ್ಕೆ ಬಂದರೆ ರಾಜ್ಯಕ್ಕೆ ಏನೇನು ಅನ್ಯಾಯ ಆಗಿದೆ ಇದುವರೆಗೆ, ಆ ಅನ್ಯಾಯವನ್ನೆಲ್ಲ ಕೇಂದ್ರದ ಮುಖಾಂತರ ಸರಿ ಮಾಡಿಸ್ತಕ್ಕಂಥ ಯೋಗ ಅವ್ರಿಗೆ ಲಭಿಸಿದೆ. ಅದು ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ದೃಷ್ಟಿಯಿಂದ, ದೇಶದ ಭದ್ರತೆಯನ್ನು ಕಾಪಾಡೋ ದೃಷ್ಟಿಯಿಂದ, ಅಖಂಡ ಭಾರತವನ್ನು ಉಳಿಸೋಕ್ಕೋಸ್ಕರ ಇವತ್ತು ಅನಿವಾರ್ಯ ನರೇಂದ್ರ ಮೋದಿ ಅವರು ಇವತ್ತು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ದೇವೇಗೌಡರು ಹೇಳಿದ್ದಾರೆ. ಆ ದೇವೇಗೌಡರ ಆಶೆ ಇದ್ದಂತೆ ಇವತ್ತು ಜನರು ಕೂಡ ಕರ್ನಾಟಕ ಜನ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ MP ಗಳಿಗೆ. ಆ ಬಲದಲ್ಲಿ ಇವತ್ತು ಕುಮಾರಣ್ಣನು ಕೂಡ MP ಆಗಿ, ಮಂಡ್ಯದಿಂದ MP ಆಗಿ ಶಾಸಕ ಸ್ಥಾನ ಇದ್ದರೂ ಕೂಡ ಜನರ ಒತ್ತಾಯದ ಮೇರೆಗೆ ಮಂಡ್ಯದಲ್ಲಿ ನಿಂತರು. ಇವತ್ತು ಜನರ ಒತ್ತಾಯದ ಫಲ ಕೊಡ್ತಾ ಇದೆ. ಇವತ್ತು ಕೇಂದ್ರದ ಮಂತ್ರಿ ಆಗ್ತಾ ಇದ್ದಾರೆ. ಆ ಕೇಂದ್ರದ ಮಂತ್ರಿ ಆಗದೆ ಕುಮಾರಣ್ಣ ಸುಮ್ಮನೆ ಕೇಂದ್ರ ಮಂತ್ರಿ ಆಗ್ತಾ ಇರ್ತಕ್ಕಂಥ ಸಂದರ್ಭ ಇದೆಯಲ್ಲ, ಈ ಸಂದರ್ಭ ರಾಜ್ಯದ ಜನ, ರಾಷ್ಟ್ರ ಜನ ಕಣ್ಣು ತುಂಬ್ಕೊಳ್ತಾರೆ. ಯಾಕೆಂದರೆ ಅವ್ರ ಬಗ್ಗೆ ಭಾಳ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಆ ಎಕ್ಸ್ಪೆಕ್ಟೇಷನ್ಗೆ 100ಕ್ಕೆ 100 ಅವರು ಅದಕ್ಕೆ ಫಲ ಕೊಡ್ತಾರೆ ಅನ್ನೋದು ಎಲ್ಲರದ್ದು ವಿಶ್ವಾಸ ಇದೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಪೂರ್ಣ ಬಹುಮತ ಬರಲಿಲ್ಲ. ಅವಾಗ ಹೇಳಿದರು ಯೂರಿಯಾಂಗ್ರಿ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿದರು. ಅವಾಗ 25,000 ಕೋಟಿ ಸಾಲ ಮನ್ನಾ ಮಾಡೋದನ್ನು ಅತ್ಯಲ್ಪ ಮತದಲ್ಲಿ ಇದ್ದರೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಿದಂಥ ಕೀರ್ತಿ ಅವರಿಗೆ ಪಾತ್ರ ಆಗಿದೆ. ಇಲ್ಲ, ಇನ್ನೊಂದು ಚಲುವರಾಯ ಸ್ವಾಮಿ ಹೇಳಿದ್ರು, ಒಂದು ವೇಳೆ ಏನಾದರೂ ಕುಮಾರಸ್ವಾಮಿ ಗೆದ್ದಿದ್ದೆ ಆದರೆ ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡಬೇಕಾಗತ್ತೆ, ಅವರು ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರು. ಈಗ ಪರಿಸ್ಥಿತಿ ಹಂಗೆ ಬಂದ್ಬಿಡ್ತಲ್ಲ ಅಂತ. ನೋಡಿ, ಇಲ್ಲಿ ಯಾರ ಕೈ ಕೆಳಗೂ ಕೆಲಸ ಮಾಡೋದಲ್ಲ, ನಮ್ಮ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋದನ್ನ ಅರಿಬೇಕಾಗ್ತದೆ. ಸಂವಿಧಾನ ಬಹಳ ದೊಡ್ಡದು. ಪ್ರಧಾನಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ರಾಜ್ಯದ ಒಬ್ಬ ಶಾಸಕ ಇರ್ಬೋದು, ಇವ್ರು ಯಾರು ಕೇಳ ಕೆಲಸ ಮಾಡೋದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂತ ಭಾವನೆ ತಗೊಂಡ್ರೆ ಕುಮಾರಸ್ವಾಮಿ ಅಡಿಯಲ್ಲಿ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಾರ್ದು. ಅದು ಯಾರು ಹೆಬ್ಬೆಟ್ಟೋತಾನೋ ಆ ಮಾತು ಹೇಳಲ್ಲ. ಈ ಬಾರಿಯ 3ನೇ ಬಾರಿಯ ಒಂದು ಸರ್ಕಾರ ಹೇಗೆ ನೀವು ನೋಡ್ತೀರಾ ಅಂತ? ನೋಡಿ, ಇವತ್ತು ನಾನು ಅವಾಗಲೇ ಹೇಳಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ, ಇದು ನಮ್ಮ ಅಖಂಡ ಭಾರತ. ನಮ್ಮ ಮಕ್ಕಳಲ್ಲಿ ಭೂಪಟ ಬರೆಸ್ತೀವಿ, ಅತ್ಯಂತ ಸುಂದರವಾಗಿ ಭಾಳ ಚೆಂದಾಗಿ ಭಾರತದ ಭೂಪಟ ಬರೀತಾರೆ. ಆ ರೀತಿ ಉಂಟಾ? ಮುಂದೊಂದು ದಿನ ಆ ಮಕ್ಕಳು ಹೇಳ್ಬಾರ್ದು ಈ ರೀತಿ ಬಾವುಟ ಇರಲಿಲ್ಲ, ನಮ್ಮ ಕೈಲಿ ನಮ್ಮ ಹಿರಿಯರು ಇಂಥದ್ದು ಬರ್ಸಿದ್ರು ಅಂತ ಅವ್ರು ಶಾಪ ಹಾಕಬಾರ್ದು. ಅದಕ್ಕೋಸ್ಕರ 3ನೇ ಬಾರಿ ಅಖಂಡ ಭಾರತ ಉಳಿಬೇಕು, ಕನ್ಯಾಕುಮಾರಿಯಿಂದ ಕಾಶ್ಮೀರ ಆಗಬೇಕು, ಕಾಶ್ಮೀರ ಪುರವಾಸಿನಿ ಶಾರದಾಂಬೆ ಆಗಬೇಕು. ಈ ಶೃಂಗೇರಿ ಪುರವಾಸಿನಿ ಆಗಿದ್ದಾಳೆ, ಕಾಶ್ಮೀರ ಪುರವಾಸಿನಿ ಶಾರದಾಂಬೆ ಆದರೆ ಆಗ POK ಪಾಕ್ ಹಾಕಿ ಬೇಡ ಕಾಶ್ಮೀರ, ಚೈನಾ ಹಾಕಿ ಬೇಡ ಕಾಶ್ಮೀರ, ಆರ್ಟಿಕಲ್ 370 ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಅಖಂಡ ಭಾರತವಾಗಿ ಉಳಿಬೇಕು ಅನ್ನೋದೇ ಎಲ್ಲರ ಅಭಿಪ್ರಾಯ ಇದೆ. ಅಖಂಡ ಭಾರತವನ್ನು ಉಳಿಸ್ತಕ್ಕಂಥ ಶಕ್ತಿ ಯಾರಿಗಾರು ಇದೆ ನಾಡಿನಲ್ಲಿ ಇದೆ ಅಂದರೆ ಅದು ನರೇಂದ್ರ ಮೋದಿ ಅವರಿಗೆ ಅಂತೇಳಿ ಅರಿತು ಇವತ್ತು ಅವ್ರು ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡ್ತಾರೆ. ಆ ಸುದಿನ ಇವತ್ತು ಭಾಳ ನಮಗೆಲ್ಲ ಅತ್ಯಂತ ಸಂತೋಷ ದಿನ ಆಗಿದೆ. ಹಾಗೆ ಈ ಸಂತೋಷ ದಿನವನ್ನು ನಾವೆಲ್ಲರೂ ಸಂಭ್ರಮಿಸೋಣ ಅಂತೇಳಿ ಎಲ್ಲ ನಿಜವಾದ ಭಾರತೀಯರು, ಇದೇ ನಮ್ಮ ನೆಲ ಮಣ್ಣನ್ನು ಪ್ರೀತಿಸ್ತಕ್ಕಂಥವ್ರು, ಗೌರವಿಸ್ತಕ್ಕಂಥವ್ರು, ಈ ರಾಷ್ಟ್ರವನ್ನು ಒಪ್ಕೊಳ್ತಕ್ಕಂಥವ್ರು ಖಂಡಿತ ಇದನ್ನು ಅತ್ಯಂತ ಸಂತೋಷದಿಂದ ಹಬ್ಬದ ರೀತಿ ಪ್ರಜಾಪ್ರಭುತ್ವ ಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಖುಷಿ ಹೇಗಿದೆ ಅಂತ. ಈ ಬಾರಿಯ 3ನೇ ಬಾರಿಗೆ ಸರ್ಕಾರ ರಚನೆ ಆಗ್ತಿರುವಂತಹ ಖುಷಿ ಮಿತ್ರ ಪಕ್ಷದ ನಾಯಕರುಗಳಿಗೂ ಸಹಿತ ಇದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.